ಬಿಸ್ನೆಸ್ ಮಾಡಿದ್ರೆ ಸುಳ್ಳು ಹೇಳ್ಬೇಕಾದ್ ಸರ್, ಮೋಸ ಮಾಡ್ಬೇಕು, ಯಾರು ಬಂದ್ರು ಅನ್ಯಾಯ ಮಾಡ್ಬೇಕು. ದಿನ ಒಪ್ಪತ್ತಿಗೆ 10 ಲೀಟರ್ ಹಾಲು ಕೊಡ್ತಾವ ಸರ್. ಮುಂಜಾನೆ 10 ಸಂಜೆ 10 ಲೀಟರ್ ಹಾಲು ಕೊಡ್ತಾವ. ಹೆಣ್ಣು ಕರೆ ಹುಟ್ಟಿದ್ರೆ 4 ತಿಂಗಳವರೆಗೆ 2 ಮೇಲೆ ಬಿಡ್ತೀವಿ ಕರ್. ಅಷ್ಟೊತ್ತಿಗೆ ಅವು ಫುಡ್ ಗಿಡ ತಿನ್ನಕ್ ಆಗ್ತಾವ. ಕಟ್ಟಿ ಹಾಕಿ ಹಾಲು ಬಿಡಿಸಿ ತಿನ್ನಕ್ ಕಲಿಸ್ತೀವಿ. ಆ ಕಡೆ 4 ತಿಂಗಳಿಗೆ 5 ತಿಂಗಳಿಗೆ ಬೆದಿ ಬಂದ್ಬಿಡ್ತಾವೆ. 9 ತಿಂಗಳು 10 ತಿಂಗಳು ಕಟ್ಟಿಗೆ ಬಿಡ್ತಾವೆ. ನಾವೆಲ್ಲ 18 ತಿಂಗಳದಾಗೆ 18 ತಿಂಗಳಿಗೆ ಫಸ್ಟ್ ಕರ. 18 ತಿಂಗಳು ಕರನೇ ಮತ್ತೆ ದಿವಸ 15 ಲೀಟರ್ ಹಾಲು ಕೊಡ್ತದೆ. ಹಾಲು ಅಷ್ಟು ಹಿಂಡಿ ಆಕಳ ತಾಯಿನ ಕರುನ ಕೆಡಿಸಬಾರ್ದ್ರಿ. 1 ವರ್ಷ ಅಷ್ಟು ಕೊಡ್ಲ ಅಂತೇಳಿ ಅದ್ರ ಕರು ಅದ್ರ ಹಾಲು ಅದಕ್ಕೆ ಕುಡಿಸಿ ತಾಯಿ ಮಗಳು ಜೋಪಾನ ಮಾಡಿದ್ರೆ ನೆಕ್ಸ್ಟ್ ಇಯರ್ಗೆ 2 ತಯಾರಾಗಿಬಿಡ್ತಾವಲ್ಲ. ನಾವು ಸುಮ್ಮನೆ ಕುಂತು ತಿಂದು ನಾವು ರಿಟೈರ್ಡ್ ಆಗಿವಿ, ಸುಮ್ಮನೆ ಕುಂತು ಮೈ ಬೆಳೆಸ್ಕೊಂಡು ಮೂಲೆ ಕುಂತ್ಕೊಂಡು ಜೀವನ ಮಾಡೋಬಲ್ದು ನಾವು ಅದಕ್ಕೆ ಒಂದು 10-20 ಜೀವನ ಜೋಪಾನ ಮಾಡ್ತೀವಲ್ಲ. ನಾವೆಲ್ಲ ಸ್ವಲ್ಪ ಅಧ್ಯಾತ್ಮದ ಬಗ್ಗೆ ಅಭಿಲಾಷೆ ಜಾಸ್ತಿ. ಪುರಾಣ ಪ್ರವಚನ ಕೇಳಿದ್ರೆ ಏನಿಲ್ಲ, ಪ್ರಾಣಿಗಳೆಲ್ಲ ಶ್ರೇಷ್ಠವಾದ ಪ್ರಾಣಿ ಇದು. ಈ ಪ್ರಾಣಿನ ಸಂರಕ್ಷಣೆ ಮಾಡಿ ದೇವರು ಅನ್ನ ಕೊಡ್ತಾನಂತ ಒಂದು ಭಾವನೆ ಇಷ್ಟ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಮಾಟೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ನಮ್ಮ ಜೊತೆ ವೀರಭದ್ರ ಗೌಡ್ರು ಅಂತಂದು ಕೃಷಿಕರು, ಎಕ್ಸ್ ಬ್ಯಾಂಕ್ ಎಂಪ್ಲಾಯ್ ಕೂಡ ಅವರು. ಬನ್ನಿ ಮಾತಾಡ್ತಾರೆ. ಗ್ರಾಮೀಣ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ 34 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆದ್ಮೇಲೆ ಬಿಸ್ನೆಸ್ ಫೀಲ್ಡಿಗೆ ಹೋದ್ರೆ ಮೋಸ ಮಾಡೋದು ಸುಳ್ಳು ಹೇಳೋದು ಬರ್ತಂತೇಳಿ 2 ಆಕಳು ತಂದು ಆಕಳು ಸೇವೆ ಮಾಡಿದಂಗೆ ಆಗ್ತದ. ದಿವಸ ಜನರಿಗೆ 50-60 ಲೀಟರ್ ಹಾಲು ಉತ್ಪಾದನೆ ಮಾಡಿ ಕೊಡ್ತೀವಲ್ಲ, ನಾವು ಬದುಕಿ ಒಂದು 10 ಜೀವನ ಸಾಕ್ತೀವ ಎಂಬ ಉದ್ದೇಶಕ್ಕೆ ಸಮಾಧಾನಕ್ಕೋಸ್ಕರ ಮಾಡಿದ್ವಿ ಸರ್. ಅವು 2 ಆಕಳದಿಂದ ಈಗ ನಾವು ರಿಟೈರ್ಡ್ ಆಗಿ 12 ವರ್ಷ ಆಯ್ತು ಸರ್. ಅವು 2 ಆಕಳದಿಂದ ಇಲ್ಲಿಗೆ ಒಂದು 55-60 ಮಾರಿವಿ. 2 ಆಕಳು ಕರುಗಳೇ ಅದ್ರ ಕರ 50-60 ಮಾಡಿ 50-60 ದನಗಳು ಮಾಡಿವಿ. ಈಗ ಮತ್ತೆ 20 ಅದಾವ. ಪ್ರತಿ ವರ್ಷ 5-6 ಆಕಳು ಮಾರ್ತೀವಿ. ಹೌದಲ್ಲ ರೀ? ಕರುಗಳು ಬೆಳಕಂತ ಹೋಗ್ತಾವ. ಮೇಲಾಗಿ ನಮ್ಮ ಕರುಗಳು ಹೆಂಗಂದ್ರೆ 4 ತಿಂಗಳ ಫುಲ್ ಹಾಲು ಕುಡಿಸ್ತು ಸರ್. ಹಾಲು 4 ತಿಂಗಳ ತನಕ 2 4 ತಿಂಗಳು ಫುಲ್ ಹಾಲು ಕುಡಿಸ್ತೀವಿ. 4 ತಿಂಗಳ ತನಕ 2 ಮೇಲೆ ಬಿಡ್ತೀವಿ ಸರ್ ಕರುಗಳಿಗೆ. ನಮ್ಮ ಎಲ್ಲ ದಿನ ಒಪ್ಪತ್ತಿಗೆ 10 ಲೀಟರ್ ಹಾಲು ಕೊಡ್ತಾವೆ ಸರ್. ಮುಂಜಾನೆ 10 ಸಂಜೆ 10 ಲೀಟರ್ ಹಾಲು ಕೊಡ್ತಾವ. 4 ತಿಂಗಳವರೆಗೆ ಹೆಣ್ಣು ಕರೆ ಹುಟ್ಟಿದ್ರೆ 4 ತಿಂಗಳವರೆಗೆ 2 ಮೇಲೆ ಬಿಡ್ತೀವಿ ಕರು. ಅಷ್ಟೊತ್ತಿಗೆ ಅವು ಫುಡ್ ಗಿಡ ತಿನ್ನಕ್ಕೆ ಆಗ್ತಾವೆ. ವಯಸ್ಸಿಗೆ ಬರ್ತಾವ. ಆಮೇಲೆ ಅವನ್ನ ಕಟ್ಟಿ ಹಾಕಿ ಕಟ್ಟಿ ಹಾಕಿ ಹಾಲು ಬಿಡಿಸಿ ತಿನ್ನಕ್ಕೆ ಕಲಿಸ್ತೀವಿ. ಆ ಕಡೆ 4 ತಿಂಗಳಿಗೆ 5 ತಿಂಗಳಿಗೆ ಬೆದಿ ಬಂದ್ಬಿಡ್ತಾವೆ. 9 ತಿಂಗಳು 10 ತಿಂಗಳು ಕಟ್ಟಿಗೆ ಬಿಡ್ತಾವೆ. 10 ತಿಂಗಳದಾಗ ಕಟ್ಟಿಗೆ ಪಕ್ಕ ನಾವೆಲ್ಲ 18 ತಿಂಗಳದಾಗೆ ಈ ತೋರಿಸ್ತೀನಿ. ಹೌದ್ರಿ? 18 ತಿಂಗಳಿಗೆ ಫಸ್ಟ್ ಕರ ಹಾಕ್ಬಿಡುತ್ತಾ? 18 ತಿಂಗಳಿಗೆ ಫಸ್ಟ್ ಕರ. 18 ತಿಂಗಳು ಕರನೇ ಮತ್ತೆ ದಿವಸ 15 ಲೀಟರ್ ಹಾಲು ಕೊಡ್ತದೆ. ಒಪ್ಪತ್ತಿಗೆ ಮುಂಜಾನೆ 8 ಸಂಜೆ ಹಾಲು ಕೊಡ್ತಾವ. ಮತ್ತೆ ರೈತರು ಯಾಕೆ ಕರ ಇಟ್ಕೊಂಡಾಗಲ್ಲ ಮಾರಿ ಬಿಡ್ತಾರ? ಅವರು ಒಂದೇ ಬರೀ ಹಿಂಗ್ ಬಂದ ಕೂಡಲೇ ಹಿಂಗ್ ಬೈಗಾಳ್ತಾರ್ರಿ. ಅವರು ಸುಖ ಜೀವಿಗಳವ್ರು, ಕಷ್ಟಪಡಬಾರ್ದು ಅಂತಾರ. ಅದು ನಾವು ಮನುಷ್ಯರು ದನಗಳು ಅಂತ ತಿಳ್ಕೊಂತಾರ ಅವರು. ನಾವು ಹಂಗಿಲ್ಲ, ನಮ್ಮ ಮಕ್ಕಳಂಗ ನಾವು ಜೋಪಾನ ಮಾಡ್ತೀವಿ. ದನ ಅಂದ್ರೆ ನಿಮ್ಮ ಮಕ್ಕಳದಂಗೆ. ಈಗ ನಾವು ಕೂಸುಗಳು ಹೆಂಗ್ ಜೋಪಾನ ಮಾಡ್ತೀವಿ ಹಂಗ ಜೋಪಾನ ಮಾಡ್ತೀವಿ. ಹಂಗಾಗಿ ನಾವು ಡೆವಲಪ್ ಹಾಕ್ಯಂತ ಬರ್ತಾವ. ಒಂದೇ ಆಕಳಕ್ಕೆ ನಾವು ಇಲ್ಲಿಗೆ 50-60 ಮಾರಿದ್ವಿ. ಈಗ ಮತ್ತೆ ಒಂದು 20 ಅದಾವ. ಓಸ್ ಉಳಿಸ್ಕೊಂಡ್ರಿ ಒಂದು 10 ವರ್ಷ ಒಂದು ಆಕಳಕ್ಕೆ ಒಂದು 100 ಆಕಳ ಆಗ್ತಿದ್ವಿ. ಒಂದು 100 ಆಕಳ. 2 ಆಕಳಿಂದ 100 ಆಕಳ. 2 ಆಕಳಂದ್ರೆ 2 ವರ್ಷದಾಗ ಮಾರಿ. ಅದ್ರದೇನು ಕರ ಭಾಳ ಇದ್ದಿಲ್ರಿ. 2-3 ಕರ ಆಗಡ ಆ ತಳಿ ಹೋಯ್ತು. ಒಂದೇ ಆಕಳ ತಳಿ ಬೆಳೆಸಂತ ಬಂದ್ವಿ. ಹೌದಲ್ಲ? ತಳಿ ಇತ್ತು. ಅದ್ರ ಮರಿಗಳೇ ಬೆಳೆಸಂತ ಬರ್ತೀವಿ. ದೊಡ್ಡವಾದಂಗೆಲ್ಲ ಕೊಡ್ತೀವಿ ಸರ್. ನೀವು ಬ್ಯಾಂಕ್ ಎಂಪ್ಲಾಯ್ ಆಗಿದ್ರಿ, ಯಾಕ್ರೆ ಬಿಸ್ನೆಸ್ ಮಾಡ್ಬೋದಿತ್ತಲ್ಲ? ಬಿಸ್ನೆಸ್ ಮಾಡಿದ್ರೆ ಸುಳ್ಳು ಹೇಳ್ಬೇಕಾದ್ ಸರ್, ಮೋಸ ಮಾಡ್ಬೇಕು, ಯಾರು ಬಂದ್ರು ಅನ್ಯಾಯ ಮಾಡ್ಬೇಕು. ಆ ಫೀಲ್ಡ್ ಸಾಕು ಸರ್. ಬೇಡ, ಬ್ಯಾಂಕಿನಾಗ ಇರೋ ತನಕ ನಾವು ಕಂಡಂಗೆ ಸಾಲ ಕೊಟ್ಟು ರೈತನ ಕರ್ಕೊಂಡ್ಬಂದು ಸಾಲ ಕೊಟ್ಟು ಎಲ್ಲ ರೈತರನ್ನ ಡೆವಲಪ್ ಮಾಡಿ ಬಂದಿವಿ. ಈಗ ಇಲ್ಲಾದ್ರೂ ನಾವು ಎಲ್ಲ ಹಳ್ಳಿಗಳು ತಿರುಗಾಡಿ ಆಕಳು ಕೊಡಿಸಿ ವಾಡ್ರಿ ಒಳ್ಳೇದಾಗ್ತಾ. ಒಬ್ಬರು ಕೂಲಿ ಹೋಗೋದಕ್ಕಿಂತ ಇದು ಅನುಕೂಲ. ಈಗ ಹೆಣ್ಮಕ್ಳು ಕೂಲಿ ದಿವಸ 200 ಬರ್ತದೆ, ತಿಂಗಳು 6,000 ಆಗ್ತದೆ. 50,000 ಕೊಟ್ಟು ಒಂದು ಆಕಳು ತಂದರೆ ತಿಂಗಳು 10,000 ಹಾಲು ಆಗ್ತಾವೆ. ಆರಾಮಿರ್ತಿರಲ್ಲ, ಯಾಕೆ ಹೇಳ್ಕಂದ್ರೆ ಎಲ್ಲರಿಗೂ ಹೇಳಿ ಕೊಡಿಸಿದ್ದೀವಿ. ಆದ್ರೆ ಭಾಳ ಜನ ಅದನ್ನ ಒಂದೇ ವರ್ಷ ಮೇಸೋದಾರ್ದ ಕೆಡಿಸ್ಕೊಂಡ್ಬಿಟ್ಟು ಮಾರ್ಕೆಟ್. ಮೇಸೋರು ಚೆನ್ನಾಗಿ ಇಟ್ಕೊಂಡಾರ. ನಾಗರ ಬೆಂಚು ಸುತ್ತಮುತ್ತ 1-2 ಚೆನ್ನಾಗಿ ಜೋಪಾನ ಮಾಡ್ತಾರೆ. ಹಂಗಾಗಿ ಏನ್ರಿ, ಒಬ್ಬರದ್ದು ಕೋಲಾರ್ದಂಗೆ ಏನೂ ಇಲ್ದಂತೆ, ಏನು ಬಂಡವಾಳ ಹಾಕದನೆ ಫಸ್ಟ್ ಅಂತಂದ್ರೆ ಸಾಕು, ಲೈಫ್ ಲಾಂಗ್ ಜೀವನ ಮಾಡ್ಬೋದು. ಸಾಲ ಮಾಡ್ದಂಗೆ ಒಂದು ಆಕಳ ತೊಗೊಂಬಂದ್ರ ಒಂದು ಆಕಳ ಸಾಕು ಲೈಫ್ ಲಾಂಗ್. 1 ವರ್ಷ ನಮ್ದೆಲ್ಲ ಅಂತ ಮೇಯಿಸ್ಬಿಟ್ರೆ ಕರು ತಾಯಿ 2 ಬರ್ತಾವ್ರಿ. ಆಮೇಲೆ ಬರೀ ನಾವು ದಿವಸ ಮೇಸೋದು ಉಳೋದು ಅಷ್ಟೆಲ್ಲ. ಹೌದು. ಸಾಕಾದಂಗೆಲ್ಲ ಮಾರ್ಕೊಂತ ಹೋಯ್ತು. ಹೆಚ್ಚಾದಂಗೆ ವರ್ಷ ಒಂದು 2-3-4 ಮಾರ್ತೀವಿ. ವರ್ಷ ಒಂದು 2 ಲಕ್ಷ ರೂಪಾಯಿ ಮಾರ್ತೀವಿ. ಬರೀ 2 ಲಕ್ಷ ಮಾರ್ತೀವಿ ವರ್ಷಕ್ಕೆ. 1.5-2 ಲಕ್ಷಕ್ಕೆ ಮಾರ್ತೀವಿ. ಮತ್ತೆ ಹುಡ್ತಾವ.
ಹತ್ತಿ ಬೆಳಿತೇವ, ಮಾಡೋದು ತಿನ್ನೋದು ಅಷ್ಟೇ. ರೈತರು ಯಾಕೆ ಹೈನುಗಾರಿಕೆ ಮಾಡಕ್ಕೆ ಹಿಂಜರಿತಾರ? ಅವರು ಬೈಗಾಳ್ತನ ಜನರು, ಬೈಗಾಳ್ತನ ದಣಕಬಾರ್ದು, ಫೋನು ಟಿವಿ ಸೈಕಲ್ ಮುಟ್ಟಿದ್ರೆ ಸಾಕಂತಾರೆ, ಕಷ್ಟ ಪಡೋದಿಲ್ಲ, 14 ಚಟಗಳು ಇರ್ತಾವೆ. ಅವ್ರು ಒಂದೇ ಮೇಲೆ ಈ ಕಡೆ ಓದ್ಕೊಳ್ಳಿ ಸಂಜೆ ಲಾಭ ಬರ್ಬೇಕಂತಾರೆ. ಇದು ಒಂದೇ ವರ್ಷ ಲಾಭ ಬರ್ದಲ್ರಿ, ಒಂದು 5-6 ವರ್ಷ ತಡ್ಕೊಂಡ್ರೆ ಆಮೇಲೆ 1ಕ್ಕೆ 10 ಪಟ್ಟು ಲಾಭ ಬರ್ತದೆ. 5-6 ವರ್ಷ ತಡಿಬೇಕು ಅಂದ್ರೆ ಈಗ 1 ವರ್ಷ ಮೊದಲು 1 ವರ್ಷ ತಡ್ಕೊಂಡ್ರೆ ಕರು ಆಕಳ 2 ದೊಡ್ಡ ಹೋಗ್ತವಲ್ರಿ. ಅದೇ ವರ್ಷ ನಾವು ಹಾಲು ಅಷ್ಟು ಹಿಂಡಿ ಆಕಳ ತಾಯಿನ ಕರುನ ಕೆಡಿಸ್ಬಾರ್ದ್ರಿ. 1 ವರ್ಷ ಅಷ್ಟು ಕೊಡ್ಲ ಅಂತೇಳಿ ಅದ್ರ ಕರು ಅದ್ರ ಹಾಲು ಅದಕ್ಕೆ ಕುಡಿಸಿ ತಾಯಿ ಮಗಳು ಜೋಪಾನ ಮಾಡಿದ್ರೆ ನೆಕ್ಸ್ಟ್ ಇಯರ್ಗೆ 2 ತಯಾರಾಗಿಬಿಡ್ತಾವಲ್ಲ. 1 ವರ್ಷಕ್ಕೆ ಇನ್ನೊಂದು ಜೊತೆ ರೆಡಿ ಆಗ್ಬಿಡುತ್ತೆ. ತಾಯಿ ಮಗ 2 ಮಗಳು ತಯಾರಾಗಿಬಿಡ್ತಾವ. ಹೌದು, 2 ತಯಾರಾಗಿಬಿಡ್ತಾವ. 2 ವರ್ಷದೊಳಗೆ 2 ತಾಯಿ ಮಳೆ ಆಡಿತಾವಲ್ಲ, ಆಡಿದ ನೀನು ರೊಕ್ಕ ಬಂದಾಗಿಬಿಡುತ್ತಾ, ಡಬಲ್ ಆಗಿಬಿಡ್ತದ. ಆಮೇಲೆ ನೀನು ಸಾಕಾಯ್ತು, ಮತ್ತೆ 1 ಮಾರು ಮತ್ತೆ 2 ಕಲ್ತು ಇನ್ನು ಆಡಿತೇವೆ, 4 ಆತಾವ. ಅವು 4 8 ಆಗಿಬಿಡ್ತಾವೆ. ಹಿಂಗೆ ಬೆಳಕಂತ ಆಗಿಬಿಡುತ್ತೆ. ಆಮೇಲೆ ನಾವು ಸುಮ್ಮನೆ ಕುಂತು ತಿಂದು ನಾವು ರಿಟೈರ್ಡ್ ಆಗಿ ಸುಮ್ಮನೆ ಕುಂತು ಮೈ ಬೆಳೆಸ್ಕೊಂಡು ಮೂಲೆ ಕುಂತ್ಕೊಂಡು ಜೀವನ ಮಾಡೋಬಲ್ಲ. ನಾವು ಅದಕ್ಕೆ ಒಂದು 10-20 ಜೀವನ ವ್ಯಾಪಾರ ಮಾಡ್ತೀವಲ್ಲ, ನಾವು ಎಲ್ಲ ಸ್ವಲ್ಪ ಅಧ್ಯಾತ್ಮದ ಬಗ್ಗೆ ಅಭಿಲಾಷೆ ಜಾಸ್ತಿ. ಪುರಾಣ ಪ್ರವಚನ ಕೇಳಿದ್ರಾಗ ಏನಿಲ್ಲ, ಪ್ರಾಣಿಗಳೆಲ್ಲ ಶ್ರೇಷ್ಠವಾದ ಪ್ರಾಣಿ ಇದು. ಈ ಪ್ರಾಣಿನ ಸಂರಕ್ಷಣೆ ಮಾಡಿದ ದೇವರು ಅನ್ನ ಕೊಡ್ತಾನಂತ ಒಂದು ಭಾವನೆ ಅಷ್ಟೇ. ದಿವಸ ನಾಳೆಗೆ ನಮ್ಮ ಚಿಂತಿಲ್ಲ, ಮೇವು ಒಂದಿದ್ರೆ ಸಾಕು. ಒಂದು 5-6 ಆಕಳಿದ್ರೆ ತಿಂಗಳ ದಿನ 2,000 ರೂಪಾಯಿ ಹಾಲು ಆಗ್ತವೆ. ಗಳಿಗೆ 1,000, ಸಾಯಂಕಾಲ 1,000. 2,000 ರೂಪಾಯಿ ಜೀವನ ಮಾಡಕ್ ಸಾಕಲ್ಲ. 1550 ತಿನ್ನಲ್ಲ, 500 ರೂಪಾಯಿ ನಮ್ಮಗಳಲ್ಲಿ ಸಾಕಲ್ಲ. ಆಮೇಲೆ ನಾವು ಯಾವಾಗ ಇದನ್ನೇ ಹೊರದೇಶದ ಸ್ಥಳ ಇದು, ಹೈಲ್ಯಾಂಡ್ ದೇಶದ್ದು HF, ಜರ್ಸಿ ದೇಶದ್ದು ಜರ್ಸಿ ಆಕಳ, ಹೊರದೇಶದ ಆಕಳ ತಂದು ನಾವು ಅದ್ರ ಮೇಲೆ ಆ ದೇಶನ ಕೊಂಡಾಡ್ಕೊಂತ ನಾವು ಜೀವನ ಮಾಡಬದಲು ನಮ್ಮ ದೇಶದಲ್ಲಿ ಏನು ಕಡಿಮೆ ಅಂತೇಳಿ ಒಂಗೋಲ ತಳಿ ತಂದಿವಿ ಸರ್. ಒಂಗಲ್ಲು ಸಕ್ಕಿಂದಿರಿ? ನಮ್ಮ ದೇಶಿ ತಳಿ, ಆಂಧ್ರ ದೇಶಿ ತಳಿ. ಆಂಧ್ರ ದೇಶಿ ತಳಿ ಸರ್. ಒಂಗಲ್ ಹಾಲು ಕಡಿಮೆ ಕೊಡ್ತಲ್ಲ? ಹಾಲು ಕಡಿಮೆ ಕೊಡ್ತ, ಹಾಲು ಬೇಕಿಲ್ಲ ಸರ್. ಬರ್ರಿ ಗೌಡ್ರು ಹೋಗಿ ಬರಮ್ಮ. ಕರುಗಳು ಕಾಲ್ ಬೆನ್ನದವನ್ರಿ ಕರುಗಳು 1 ವರ್ಷ ಮೇಯಿಸಿರ 50 ಸರ್ ಕರು ಬಾತ್ ಸರ್. ಗೌಡ್ರ 2 ಒಂಗಲ್ ಆಕಳ? 2 ಒಂಗಲ್ ಆಕಳ ಸರ್. ಏಸ್ ವರ್ಷದ್ದು ಅದಾವ್ರಿ ಈಗ ಒಂದು 5 ವರ್ಷದ ಅದಾವ್ರಿ. ನಾನು ಸಣ್ಣ ಕರು ಇದ್ದ ತಂಗಿದ್ದೆ. ಎಷ್ಟು ತೊಗೊಂಬಂದಿದ್ರಿ ಗೌಡ್ರ? ಒಂದು 30,000, 40,000 ಇದ್ದು. ಒಂದು 30,000, 40,000 ಇತ್ತು. ಇದಾಗಲೇ 4 ಸುಲಿ ಇತ್ತು. ಇದು ಕರು 40,000 ಕೊಟ್ಬಿಟ್ಟಿವಿ. ಮೊನ್ನೆ ಇನ್ನೊಂದು ಕರು 50,000 ಒಂದೂವರೆ ಕರು ಐತಿ. ಈಗ ಮತ್ತೆ 2 ಕರು ಸರ್, ಇದೊಂದು ಕರು. ಅದ್ರವೇ ವರ್ಷ 50,000 ರೂಪಾಯಿ ಇನ್ಕಮ್. ವರ್ಷ 50,000 ಮಿನಿಮಮ್. ಇವು 18 ಸೋಲಿ 20 ಸೋಲಿ ಐತವ. ಇವು ನಮ್ಮ ಹೊರದೇಶದ ತಳಿ ಅಂತಂದ್ರೆ ಹೋಟೆಲ್ದಾಗ ನಾಷ್ಟ ಮಾಡಿದಂಗೆ ಅದು. ಜಲ್ದಿ ತಿಂತೀವಿ, ಜಲ್ದಿ ಅರಿಗತ್ತದ, ಟೇಸ್ಟ್ ಇರ್ತದ ನಂಗೆ. ಇದು ಎಷ್ಟು ಸೋಲಿ? ಅದು ಒಂದು 6-7 ಸೋಲಿಗೆ ಮೆತ್ತಗ ಸರ್, 7-8 ಸೋಲಿಗೆ ಮೆತ್ತಗಾಗ್ತದ. ಹೌದಾ? ನಮ್ಮಂತರ ಕೈಗಿದ್ರೆ ಒಂದು 8 ಸೊಲಿತೇವ ಚೆನ್ನಾಗಿ ಜೋಪಾನ ಮಾಡಿದ್ರೆ. ಯಾಕಂದ್ರೆ ಹಾಲು ಹಿಂಡಿ ಕ್ಯಾಲ್ಸಿಯಂ ಕಮ್ಮಿ ಆಗಿ ಸತ್ತು ಕಮ್ಮಿ ಆಗ್ತದೆ. ಹೌದು. ಅದಕ್ಕೆ ದಿನ 8-10 kg ಒಳ್ಳೆ ಆಹಾರ ಕೊಡಬೇಕು ಅದಕ್ಕೆ. ಹಂಗಾಗಿದ್ರೆ ಅದು ಬಾಳ್ತದ. ಅದನ್ನ ಬಾಳ್ತಂದ್ರೆ ಒಂದು 5-6-8 ಸೋಲು 10 ಸೋಲು ಐತದ ಲಾಸ್ಟ್. ಬಟ್ ಇದು 20 ಸೋಲು ತನಿ ಐತೆ. ಬಟ್ ಇದಕ್ಕೆ ಆಹಾರ ಹೆಂಗ್ ಕೊಡ್ತೀರಾ? ಅದಕ್ಕೆ ಏನಿಲ್ಲ, ಅದ್ರ ಆಹಾರದಾಗ ಒಂದು 4 ಭಾಗ ಇದು ಕೊಡೋದು ಅಷ್ಟೇ, ಭಾಳ ಕಡಿಮೆ. ಬಟ್ ಅಗರ್ ನಾವು ದಿನ ರೊಕ್ಕ ಬರ್ತದ, ಜೀವನಕ್ಕೆ ಆಧಾರ ಆಗ್ತದ, ಬಡತನಕ್ಕೆ ಅನುಕೂಲ ಅದು. ಇದು ಅಂದ್ರೆ ವರ್ಷಕ್ಕೊಂದ್ಸರ್ತಿ ಮಾರಿದ ಕರು ರೊಕ್ಕ ಬರ್ತದ ಅಷ್ಟೇ. ಕರುದ್ ರೊಕ್ಕ, ಹಾಲಿಂದಿಲ್ಲ. ಮನೆ ಪೂರ್ತಿ 2 ಲೀಟ್ರ್ ಬರ್ತಾವ ಹಿಂಡಿದ್ರೆ. ನಾವು ಹಿಂಡಂಗಲ್ಲ, ಕರು ಮೇಯಿಸಿದ್ರೆ ನಮ್ಮ ದೇಶದ ತಳಿ ನೋಡ್ಲಿಕ್ಕೆ ಚಂದ ಇರ್ತದೆ. ಕರ ಎದಕ್ಕೆ ಯೂಸ್ ಮಾಡ್ತಾರೆ? ಒಕ್ಕಲ್ತನ, ವರಿಕರ ಒಕ್ಕಲ್ತನ ಎಲ್ಲ ಇವೇ ತುಳೆ ನಾವು ಗಳೆ ಮಾಡೋದು. ಹೌದಾ? ಇವತ್ತು ಟ್ಯಾಕ್ಟ್ರಿ ಬಂದವು, ಟ್ಯಾಕ್ಟ್ರ್ ಲಾಸ್ ಆಗ್ತಿರೋದು. ಟ್ಯಾಕ್ಟ್ರ್ ತಂದ್ರೆ ಇವತ್ತು ಹೊರಗೆ ಹೋದ್ರೆ ಡೀಸೆಲ್ ಹಾಕ್ಸ್ಬೇಕು, ರೊಕ್ಕ ಇಡಬೇಕು. ಈ ಒಂದ್ಸಲ ಹೋಗ್ಬಿಟ್ಟು 10 ವರ್ಷದ ಬಿಡೋದ ಮೇಲೆ ಮತ್ತೆ ಕೊಡು, ಅದೇ 1 ಲಕ್ಷ ರೂಪಾಯಿ ಹೋಗ್ತಾವೆ. 10 ವರ್ಷ ಬಿಡ್ಕೊಂಡು ಮತ್ತೆ 1 ಲಕ್ಷಕ್ಕೆ ಹೋಗ್ತೀವಿ. 1 ಲಕ್ಷಕ್ಕೆ ಹೋಗ್ತೀವಿ ಮೊನ್ನೆ. ಇನ್ನು 10 ವರ್ಷ ಆದ್ಮೇಲೆ ಕೇಳು ಮತ್ತೆ ಅದೇ 1 ಲಕ್ಷಕ್ಕೆ ಹೋಗ್ತಾವೆ ವರಿಕರುಗಳು. ಎತ್ತುಗಳಂದ್ರೆ ದಿವಸ ಖರ್ಚಿಲ್ಲ. ಮೇವಿನ ಖರ್ಚು ಭಾಳ ಕಡಿಮೆ. ಆಮೇಲೆ ಗೊಬ್ಬರ ಆಗ್ತದ. ವರ್ಷ ಒಂದು 8-10 ಟ್ರಾಲಿ ಗೊಬ್ಬರ ಆದರೆ ವರ್ಷ 1 ಎಕರೆ ಹೊಲ ಗೊಬ್ಬರ ಆಗ್ತದ. ಟ್ಯಾಕ್ಟ್ರಿ ಗೊಬ್ಬರ ಆಗೋದಿಲ್ಲ. ಟ್ಯಾಕ್ಟ್ರಿಗೆ ಮೇವಿನ ರೊಕ್ಕ ಗೊಬ್ಬರದಾಗ ಬಂದ್ಬಿಡುತ್ತೆ. ಟ್ಯಾಕ್ಟ್ರಿ ನಾವು ಊಟ ಮಾಡಲಾರ್ದು ಸ್ನಾನ ಮಾಡಿದಂಗೆ ಆಗ್ತದೆ. ಊಟ ಮಾಡಿದ್ರಲ್ಲ ಹೊಟ್ಟೆ ತುಂಬೋದು. ಎಷ್ಟು ಸಲ ಸ್ನಾನ ಮಾಡಿದ್ರೆ ಏನು ಮಾಡ್ತೀವಿ? ಗೊಬ್ಬರ ಹಾಕಿದ್ರೆ ಗಳೆ ಹೊಡೆದ್ರೆ ಬಿತ್ತಿದ್ರೆ ಬಲ ಬೆಳಿತದೆ. ಜಲ್ದಿ ಅಂತೇಳಿ ಬಳನ ಟ್ಯಾಕ್ ತಗೊಂಡೋಗಿ ಬಂದು ಗುಂಟರಿಗೆ ಎಷ್ಟೆಲ್ಲ ಹೊಡೆದು ಬಂದರೆ ಬರೇ ಹೊಲ ಇರ್ತದೆ, ಬರಡಾಗಿಬಿಡುತ್ತೆ. ಮತ್ತು ಹಂಗಾಗಿ ಒಕ್ಕಲ್ತನಕ್ಕೆ ಅದು ಭಾಳ ಇದು ಸರ್. ಅಂದ್ರೆ ಏನು, ನೀರಾವರಿ ಭೂಮಿ ಇದ್ದಾಗ ಜಲ್ದಿ ಕೆಲಸ ಆಗ್ತದ ಅಂತ ಅಷ್ಟೇ. ಗದ್ದಿಗೆ ಮಾತ್ರ ಅನುಕೂಲ ಸರ್. ಇದು ಬಯಲೊಲಕ್ಕೆಲ್ಲ ಒಕ್ಕಲ್ತನಕ್ಕೆ ಬೆಸ್ಟ್. ಓಕೆ,
ಒಂಗಲ್ ಈಗ ಎರಡು ಓರಿಕರ್ ಅದಾವ್ರಿ ಗೌಡ್ರ. ಹಾಂ 2 ಕರ 2 ಕರ ಸರ್. ಹೋದ ವರ್ಷ ಮೊನ್ನೆ ಅಮರೇಶ್ವರ ಜಾತ್ರೆ ಒಂದು ಜೊತೆ ಬಾರಿದ್ವಿ ಕರುಗಳು. ಎಷ್ಟಕ್ಕೆ ಮಾರಿದ್ರಿ ಗೌಡ್ರ? ಹಾಂ ಎಷ್ಟಕ್ಕೆ ಮಾರಿದ್ರಿ? 1 ಲಕ್ಷ ಸರ್. ಬೇರೆಯವರು 1,10,000 ತನಕ ಬಂದಿರ, ಇದು ಒಂದು 10 ತನಕ ಕೇಳಿದ್ರು. ಅವರು ಕಟ್ಕರ್ ಬಂದ್ರಿಲ್ಲ ಕೊಡೋದಿಲ್ಲ ಅಂತೇಳಿ ದುಡ್ಡು ಕಟ್ತಿನವ್ರಿಗೆ 1 ಲಕ್ಷಕ್ಕಿನ್ನ ಒಂದು 4,000 ಕಮ್ಮಿ ಕೊಟ್ಟಿವಿ. ಕಟಕರು 1,10,000 ಕೇಳಿದ್ರು, ದುಡ್ಕೊಂಡ್ ತಿನ್ನೋರು 1 ಲಕ್ಷಕ್ಕೆ ಕೇಳಿದ್ರು, 1 ಲಕ್ಷಕ್ಕೆ ಕೊಟ್ರಿ. 1 ಲಕ್ಷ ಕಡಿಮೆ ಕೊಟ್ಟಿವಿ. ದುಡ್ಕೊಂಡು ತಿಂತಂದ್ರೆ ವಯ್ಯಪ್ಪ ಒಂದು 5,000 10,000 ಕಮ್ಮಿ ಆಡ್ಸಿಂತಿಲ್ಲ ಅಂತ ಕೊಟ್ಟಿವಿ. ವಾ, ಯಾಕಂದ್ರೆ ಕಷ್ಟಪಟ್ಟು ಮೇಯಿಸ್ತೀವಿ ಅಲ್ರಿ. ಮೇಯಿಸಿ ಅವನ್ನ ಕಟಗರಿಗೆ ಕೊಡ್ಬಾರ್ದು. ಹಂಗ 4 ದಿವಸ ಬದುಕಬೇಕಲ್ಲ ಜೀವ. ಬಟ್ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾವ ನೋಡ್ರಿ ಗೌಡ್ರ. ನೋಡ್ರಿ ಇದು 1 ವರ್ಷದ್ದಾದ್ರಿ ಮತ್ತೆ ಈಗ ಇವೆಲ್ಲ. ಇದು 1 ವರ್ಷದ ಎರಡು ಒಂದೊಂದು ವರ್ಷದ ಅದಾವ. ಅವು 3 ತಿಂಗಳದಾದ್ರಿ. ಅವು 2 ತಿಂಗಳ 3 ತಿಂಗಳದಾವ. ಇವೆಲ್ಲ 4 ವರ್ಷ 5 ವರ್ಷದ ಅದಾವ. ಇನ್ನು 10 ವರ್ಷ ಆದ್ರೆ ಹಿಂಗೆ ಇರ್ತಾವ. ಹಿಂಗೆ ಇರ್ತಾವ 18 ಸೋಲು 20 ಸೋಲಿತೇವೆ ಇವು. 18 ಸೋಲು 20 ಸೋಲು ಒಂದು ಸತ್ತಂದ್ರೆ ಲೈಫ್ ಲಾಂಗ್ ಮನೆ ತುಂಬ ದನಗಳು. ಇವಕ್ಕೆ ಆಮೇಲೆ ರೋಗ ನಿರೋಧಕ ಶಕ್ತಿ ಇರ್ತದ. ಯಾವುದು ತೊಂದರೆ ಇರಂಗಿಲ್ಲ, ಯಾವ ರೋಗ ಬರಲ್ಲ, ಯಾವ್ದು ಬರಂಗಿಲ್ಲ. ಬಿಸಿಲಿಗೆ ಮಳೆಗೆ ಏನೋ ಅನ್ಸಂಗಿಲ್ಲ. ದಿನ ಅಂದ್ಕೊಂಡು ತೊಳೆಯೋದಿಲ್ಲ, ಮೈ ತೊಳೆಯೋದು ಬೇಕಿಲ್ಲ. ಮೈ ತೊಳೆಯೋದು ಬೇಕಿಲ್ಲ. ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಮೈ ತೊಳೆದು ಸಾಕು. ಯಾಕಂಗ ಇರ್ತಾವ ಹೊಲಸು ಮಾಡಿ ಕೇಳಬಲ್ರಿ. ಈಗ ಇಲ್ಲಿ ಎಂಡಕ್ಕೆ ಹೊಲ ಕಡೆ ಮಕ್ಕಂತವು. ಇಲ್ಲಿ ಎಂಡೆ ಹಾಕಿದ್ರೆ ಆ ಕಡೆ ಮಕ್ಕಂತವು. ಅವು ಇಲ್ಲ ಎಲ್ಲಿ ಹಾಕಿರ್ತ ಅಲ್ಲೇ ಮಕ್ಕ ಬಿಡ್ತಾವೆ. ದಿನ ಮೈ ತೊಳಿಬೇಕು, 2 ಕೈ ತೊಳಿಬೇಕು ಅವು. ಅದು ಎಷ್ಟು ಶಾಣೆ ಅಂತ. ಹೌದು, ಮತ್ತೆ ಇದು ಜೀವ ರೀ. ಇದು ಮತ್ತೆ ಇದು ನಮ್ಮ ದೇಶದ ತಳಿ ಎಲ್ಲಕ್ಕಿಂತ ನಾವು ಸ್ಪೆಷಲ್ ಅಲ್ಲ. ಬೇರೆ ದೇಶದವ್ರು ಹಂಗೆ ಅಲ್ಲಲ್ಲ, ನಾವು ಸ್ವಚ್ಛ ಮನುಷ್ಯರು. ಹೌದು. ಹಂಗಾಗಿ ನಮ್ಮಲ್ಲಿ ಹುಟ್ಟಿದ ದನ ಕರುಗಳನ್ನು ರೇಟ್ ಬೇರೆ, ಎಲ್ಲ ರೀತಿನೂ ಬೇರೆ. ಅದ್ಭುತ. ಏನ್ರಿ? ಬರ್ರಿ ಗೌಡ್ರಿ, ಆಕಳ ತಕೊಂಬ್ರಿ. ಬರ್ರಿ.